ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋಗಳನ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಂಚಿಕೆಯ ಮೊದಲಿಗೆ ಪುಟ್ಟಕ್ಕ ಅವರು ಜಿಲ್ಲಾಧಿಕಾರಿ ಆಫೀಸಿಗೆ ಬಂದಿರ್ತಾರೆ. ಆಗ ಸ್ನೇಹ ಅವ್ರ ನೇಮ್ ಕಾರ್ಡ್ನ ನೋಡಿ ಸ್ನೇಹ ಪುಟ್ಟಕ್ಕ ಜಿಲ್ಲಾಧಿಕಾರಿ ಅಂತ ಕೂರಿಸಿ ಓದ್ತಾರೆ. ಪುಟ್ಟಕ್ಕಂಗೆ ಎಲ್ಲಿಲ್ಲದಷ್ಟು ಖುಷಿ ಆಗತ್ತೆ. ಆ ಖುಷಿಗೆ ಕಣ್ಣೀರೆಲ್ಲ ಬರತ್ತೆ. ಹಾಗೆ ಪುಟ್ಟಕ್ಕ ಜಗತ್ನಾಗೆ 100ಕ್ಕೆ 99 ಜನರಿಗೆ ಜೀವನನೇ ಒಂದು ಸವಾಲು, ಹೆಂಗೋ ಒಟ್ಟು ದಿನ ಕಳೆದ್ಬಿಟ್ರೆ ಸಾಕು ಅನ್ನೋ ಭಾವನೆ. ಅಂಥದ್ರಾಗೆ ನೀನಿನ 5ನೇ ವಯಸ್ಸಿನಾಗೆ ಇಂಥ ದೊಡ್ಡ ಸವಾಲು ಜಯಿಸ್ಬಿಟ್ಟೆ ಅಂತ ಅಂದ್ರೆ ನಿನಗೊಂದು ದೊಡ್ಡ ಸಲಾಮು ಅಂತ ಸೆಲ್ಯೂಟ್ ಹೊಡಿತಾರೆ. ಹಾಗೆ ಕಂಟಿ ಕೂಡ ಅವ್ವ ನಮ್ಮ ಮೆಸ್ಗೆ ನಂದು ಒಂದು ಸಲಾಂ ಅಂತ ಅವನು ಕೂಡ ಸೆಲ್ಯೂಟ್ ಮಾಡ್ತಾನೆ. ಹಾಗೆ ಸ್ನೇಹ ಕೂಡ ಪುಟ್ಟಕ್ಕನ ತಪ್ಕೊಂಡು ಕಣ್ಣೀರ್ ಹಾಕ್ತಾಳೆ. ಅವ್ವ, ನನ್ನ ಜೀವನದಲ್ಲಿ ಎಲ್ಲಾ ಅನುಕೂಲಗಳನ್ನು ಒದಗಿಸ್ಕೊಟ್ಮೇಲೂ ನಾನು ಇಷ್ಟು ಸಾಧನೆ ಮಾಡಿಲ್ಲ ಅಂತಂದ್ರೆ ಅದು ಅಪರಾಧ ಆಗತ್ತವ್ವ. ನೀ ನಂಗೆ ಎಷ್ಟು ಸಪೋರ್ಟ್ ಮಾಡಿದೀಯೋ, ಎಷ್ಟು ಪ್ರೀತಿ ಕೊಟ್ಟಿದೆಯೋ, ಅದೇ ತರ ನಿನ್ನವನ್ನು ನಿಂಗೆ ಪ್ರೀತಿ ಕೊಟ್ಟಿದ್ರೆ ನೀ ನನ್ಗಿಂತ 100 ಪಟ್ಟು ಹೆಚ್ಚು ಸಾಧನೆ ಮಾಡ್ತಿದ್ದೆ. ಈ ಸ್ನೇಹ ಎಷ್ಟೇ ಎತ್ತರಕ್ಕೆ ಏರಿದ್ರು ಅವಳು ಸೂರ್ ನೀನು, ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಅವಳು ಬೇರ್ ನೀನು ಅಂತ ಸ್ನೇಹ ಪುಟ್ಟಕ್ಕಂಗೆ ಹೇಳ್ತಾರೆ. ಆಗ ಕಂಟಿ, ಮೆಸ್ಸೋ ನೀವ್ ಈ ಚೇರ್ನ ಕುತ್ಕೊಳ್ಳಕ್ಕೆ ನಾನು ಅವ್ವ ಕಾಯ್ತಾ ಇದೀವಿ, ಕುತ್ಕೊಳ್ಳಿ ಅಂತ ಹೇಳ್ತಾನೆ. ಆಗ ಸ್ನೇಹ ಪುಟ್ಟಕ್ಕಂಗೆ ಮೊದಲು ನೀನ್ ಕುತ್ಕೊಳ್ಳವ್ವ ಅಂತ ಹೇಳ್ತಾಳೆ. ಆಗ ಕಂಟಿ, ವಾ ಸೂಪರ್ ಮೆಸ್ಸು ಅಂತ ಹೇಳ್ತಾನೆ. ಹೋಗವ್ವ ಅಂತ ಪುಟ್ಟಕ್ಕಂಗೆ ಹೇಳ್ತಾನೆ. ಆಗ ಸ್ನೇಹ ಕೂಡ ಬಾರವ್ವ ಅಂತ ಕರೀತಾಳೆ. ಆಗ ಪುಟ್ಟಕ್ಕ, ಯಪ್ಪ ಇಲ್ಲ ಇಲ್ಲ, ತಪ್ಪು, ಈ ಕುರ್ಚಿ ಗೌರವ ಏನು, ಘನತೆ ಏನು, ಯಾರಂದ್ರಂದ್ ಕುತ್ಕೊಂಡ್ರೆ ತೆಪ್ಪಾಯ್ತದೆ, ಹಂಗೆ ಕುಂತ್ಕೋಬಾರ್ದು ಅಂತ ಪುಟ್ಟಕ್ಕ ಹೇಳಿದಾಗ ಸ್ನೇಹ ಕುತ್ಕೊಂಡ್ರೆ ನನಗೆ ಖುಷಿ ಅಂತ ಹೇಳ್ತಾಳೆ. ಆಗ ಪುಟ್ಟಕ್ಕ, ಅದು ಸ್ವಾರ್ಥ ಆಯ್ತದೆ, ಅವನ್ನ ಅಲ್ಲಿ ಕೂರಿಸಿ ಕಣ್ತುಂಬ ನೋಡ್ಬೇಕು ಅನ್ನೋದೇನೋ ಸರಿ, ಆದ್ರೆ ಈ ಜಾಗಕ್ಕೆ ಬರೋಕ್ಕೆ 8 ಜನ ಕಷ್ಟಪಟ್ಟಿರ್ತಾರೆ, ಎಷ್ಟು ಓದಿರ್ತಾರೆ, ಪರೀಕ್ಷೆ ಬರ್ದಿರ್ತಾರೆ, ಅವ್ರನ್ನೆಲ್ಲ ಮೀರಿಸಿ ನೀನು ಈ ಸ್ಥಾನಕ್ಕೆ ಬಂದಿದ್ಯಾ ಅಂತ ಅಂದ್ರೆ ಯಾರ್ಯಾರು ಕುತ್ಕೊಳಕಾಯ್ತದ, ನೀನೇ ಕುತ್ಕೋಬೇಕು ಅಂತ ಪುಟ್ಟಕ್ಕ ಹೇಳ್ತಾರೆ. ಇದು ನಿನ್ ಗುಡಿ, ನೀನೇ ಕುತ್ಕೋಬೇಕು ಅಂತ ಪುಟ್ಟಕ್ಕ ಹೇಳಿದಾಗ ಕಂಟಿ, ವಾ ಇದು ಮಾತು ಅಂದ್ರೆ ಅವ್ವ ಸಖತ್ತಾಗಿ ಹೇಳಿದ್ರಿ, ಮಾತು ಅಂದ್ರೆ ಮಾತು ಅಂತ ಹೇಳ್ತಾನೆ. ಹಾಗೆ ಪುಟ್ಟಕ್ಕ ಸ್ನೇಹನ್ ಕರ್ಕೊಂಡು ಹೋಗಿ ಆ ಕುರ್ಚಿ ಮೇಲೆ ಕೂರಿಸ್ತಾರೆ. ಹಾಗೆ ಸ್ನೇಹ ಬೆಲ್ನ ರಿಂಗ್ ಮಾಡ್ತಾಳೆ. ಆಗ ಅವ್ರ PA ಇದ್ದವರು ಸರ್ಕಾರಿ ಹೆಣ್ಮಕ್ಳು ಸ್ಕೂಲ್ ಫೀಸು ನೋಡಿ ಸೈನ್ ಮಾಡಿ ಅಂತ ಒಂದು ಫೈಲ್ನ ಕೊಡ್ತಾರೆ. ಆಗ ಸ್ನೇಹ ಪುಟ್ಟಕ್ಕಂಗೆ, ಅವ್ವ ನಾನು ಸೈನ್ ಮಾಡ್ತಿರೋ ಮೊದಲನೇ ಫೈಲ್ ಇದು, ಸರ್ಕಾರಿ ಹೆಣ್ಮಕ್ಳು ಸ್ಕೂಲ್ದು, ಶಾಲೆಯಲ್ಲಿ ಸೌಲಭ್ಯಗಳೆಲ್ಲ ಹೆಚ್ಚಾಗಬೇಕು, ಮತ್ತೆ ಅವರಿಗೆ ಎಲ್ಲ ರೀತಿಯಲ್ಲೂ ಸಹಾಯವಾಗುವಂತ ಕೆಲಸ ಹೆಚ್ಚಾಗಬೇಕು, ಅದಕ್ಕೆ ಈ ಫೈಲ್ ಅಂತ ಸ್ನೇಹ ಹೇಳ್ತಾಳೆ. ಹಾಗೆ ಸ್ನೇಹ ಶ್ರೀಗೆ ಮತ್ತೆ ಪುಟ್ಟಕ್ಕಂಗೆ ಕುತ್ಕೊಳ್ಳೋಕೆ ಹೇಳಿ ಪಿಯೂನ್ನ ಮತ್ತೆ ಕರೀತಾಳೆ. ಹೊರಗಡೆ ಇರೋರ್ನೆಲ್ಲ ಒಬ್ಬೊಬ್ರಾಗಿ ಒಳಗೆ ಬರೋದಿಕ್ಕೆ ಹೇಳ್ತಾಳೆ. ಮೊದಲಿಗೆ ಒಬ್ರು ಹೆಂಗಸರು ಬರ್ತಾರೆ. ಅಮ್ಮೋರೆ, ನನ್ನ ಗಂಡ ಸತ್ತು 2 ವರ್ಷ ಆಗಿದೆ ಅಮ್ಮ, ಆದ್ರೆ ಸರ್ಕಾರದಿಂದ ಬರೋ ಹಣ ಯಾವುದು ಬಂದಿಲ್ಲ, ಕೇಳಿದ್ರೆ ಇವತ್ತು ನಾಳೆ ಅಂತ ಓಡಾಡ್ಸ್ತಿದ್ದಾರೆ, ನೀವೇ ಏನಾದ್ರೂ ಮಾಡ್ಬೇಕಮ್ಮ ಅಂತ ಅವ್ರು ಹೇಳಿದಾಗ ಖಂಡಿತವಾಗ್ಲು ಏನ್ ಮಾಡ್ಬೋದು ಅಂತ ನೋಡುತ್ತೀನಿ, ನೀವಿನ್ ಹೊರಡಿ ಅಂತ ಸ್ನೇಹ ಅವರಿಗೆ ಹೇಳಿ ಕಳಿಸ್ತಾಳೆ. ಹಾಗೆ ಸ್ನೇಹ ಎಲ್ಲರನ್ನೂ ಕರೆದು ಅವ್ರಿಗೆ ಏನೇನ್ ಸಮಸ್ಯೆ ಇದೆ ವಿಚಾರಿಸಿ ಅವರೆಲ್ಲರಿಗೂ ಯಾವ ರೀತಿ ಸಹಾಯ ಮಾಡ್ಬೋದು ಅಂತ ಯೋಚನೆ ಮಾಡ್ತಾಳೆ. ಹಾಗೆ ಮತ್ತೆ PAನ ಕರೆದು ಇನ್ನೂ ಈ ತರ ಯಾವ್ಯಾವ ಫೈಲ್ಸ್ ಇದೆ ಅದನ್ನೆಲ್ಲ ತರಿಸಿ, ಹಾಗೆ ಹೊರಗಡೆ ಯಾರ್ಯಾರು ಕಾಯ್ತಿದ್ದಾರೋ ಅವ್ರನ್ನೆಲ್ಲರನ್ನೂ ಒಳಗೆ ಕಳಿಸಿ, ಮುಖ್ಯವಾಗಿ ವಯಸ್ಸಾದವ್ರನ್ನ ಜಾಸ್ತಿ ಕಾಯಿಸ್ಬಾರ್ದು ಅಂತ ಹೇಳಿ ಕಳಿಸ್ತಾಳೆ. ಇನ್ನು ಈ ಕಡೆ ಸಿಂಗಾರಮ್ಮ ಮತ್ತೆ ಕಲಿ ಇಬ್ರು ಹೊಲದಲ್ಲಿ ಓಡಾಡ್ತಿರುವಾಗ ಕಲಿ, ಅಮ್ಮ ಆ ದಾಸಪ್ಪ ಕೇಳ್ದಾಗ್ಲೇ ಆ ಹುಡ್ಗಿನ ಎಳ್ಕೊಂಡೋಗಿ ಅವನ್ ಮುಂದೆ ನಿಲ್ಸ್ಬೋದಿತ್ತಲ್ಲ ಅಂತ ಕೇಳ್ತಾನೆ. ಆಗ ಸಿಂಗಾರಮ್ಮ, ಒಪ್ಪಿಸ್ತೀಯ, ಅದೆಂಗ್ ಒಪ್ಪಿಸ್ತೀಯ, ಆ ಕಂಟಿ ಒಳ್ಳೆ ಕಾವಲ್ ನಾಯಿ ತರ ಪುಟ್ಟಕ್ಕನ್ ಮೆಸ್ ಮುಂದೆನೆ ಬಿದ್ದಿರ್ತಾನೆ, ಹೇಗ ಆ ಹುಡ್ಗಿನ ಎಳ್ಕೊಂಡು ಹೋಗೋದು ಅಂತ ಹೇಳ್ತಾಳೆ. ಆಗ ಕಲಿ ಇದ್ದೋನು, ಅದು ಸರಿನೇ, ಇವಾಗ ತಗ್ಲಾಕೊಂಡಿದ್ದೀವಲ್ಲ ಏನ್ ಮಾಡೋದು, ನೀನು ಜೈಲಿಂದ ಬಂದೋಳು, ಅವಳು ಸರ್ಕಾರಿ ಅಧಿಕಾರಿ, ಹಾವು ಏಣಿ ಆಟ ಇವಾಗ ಶುರುವಾಗಿದೆ, ಅಪ್ಪಿತಪ್ಪಿ ಯಾವ್ದಾದ್ರು ಸಣ್ಣ ಕೇಸಲ್ಲಿ ಫಿಟ್ ಆದ್ರೆ ಸಾಕು, ಇರಬರ ಕೇಸ್ನೆಲ್ಲ ನಮ್ಮೇಲೆ ಹಾಕಿ ಒಳಗೆ ಕಳಿಸ್ತಾಳೆ ಅಂತ ಸಿಂಗಾರಮ್ಮಂಗೆ ಹೇಳಿದಾಗ ಸಿಂಗಾರಮ್ಮ, ನಾನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡದೇ ಇರ್ತೀನ ಕಲಿ ಅಂತ ಹೇಳ್ತಾಳೆ. ಆಗ ಕಲಿ, ಆದ್ರೆ ಆ ದಾಸಪ್ಪ ನಿನ್ನ ಪೀಡಿಸ್ತಿದ್ದಾನಲ್ಲಮ್ಮ, ಹುಡುಗಿ ಬೇಕು ಅಂತ. ಅಲ್ಲ ಅಮ್ಮ, ನನಗೊಂದು ಡೌಟು, ಈ ಕೆಲಸ ಎಲ್ಲ ಅವನಿಂದ ಆಗಲ್ವಾ, ಅವನೇ ಬಂದು ಸೀದಾ ಹುಡುಗಿನ ಎತ್ಕೊಂಡು ಹೋಗ್ಬೋದಲ್ಲ ಕಲಿ ಕೇಳ್ತಾನೆ. ಆಗ ಸಿಂಗಾರಮ್ಮ, ಅಯ್ಯೋ ನಿಂಗ ಅವನ ಬಗ್ಗೆ ಗೊತ್ತಿಲ್ಲ ಕಲಿ, ನನ್ನ ಮಗಂಗೆ ಮನ್ಸಲ್ಲಿ ಅವನೊಬ್ಬ ದೊಡ್ಡ ಕಾಡಿನ ರಾಜ ಅನ್ನೋ ಫೀಲು, ಆದ್ರೆ ಫೀಲ್ಡ್ಗೆ ಇಳಿದು ಒಂದ್ ಕೆಲ್ಸನೂ ಮಾಡಲ್ಲ, ಕೆಲ್ಸಗಾರರಿಗೆ ಕೆಲಸ ಕೊಟ್ಟು ನೋಡ್ತಾ ಇರ್ತಾನೆ, ಒಂದ್ ವೇಳೆ ಕೆಲ್ಸಗಾರರು ಕೆಲಸ ಮಾಡೋದೇನಾದ್ರೂ ತಡ ಆಯ್ತು ಅನ್ಕೋ, ದೊಡ್ಡ ಕೊಲ್ಗಾರ್ ನನ್ನ ಮಗ ಅವನು,
ಎತ್ತು ಬಿಡ್ತಾನೆ ಅಂತ ಸಿಂಗಾರಮ್ಮ ಹೇಳ್ತಾರೆ. ಹಾಗೆ ಸಿಂಗಾರಮ್ಮ ಕಲಿ ಮತ್ತೆ ಆ ದಾಸಪ್ಪನ ಹುಡುಗರಿಗೆ ನೀನು ಆ ಕಾಳಿ ಮತ್ತೆ ಸತ್ತೋಗಿದ್ದಾಳಲ್ಲ ಹುಡುಗಿ ಅವ್ರ ಫೋಟೋನ ತೋರಿಸಿ ಹುಡ್ಕಕ್ಕೆ ಹೇಳಿದ್ಯಾ ತಾನೆ ಅಂತ ಕೇಳ್ತಾಳೆ. ಆಗ ಕಲಿ ಅಯ್ಯೋ ಅದೊಂದು ಕೆಲಸ ಬಾಕಿ ಇದೆಯಲ್ಲಮ್ಮ. ಅಮ್ಮ ಎಲ್ಲ ಕಡೆಯಿಂದನೂ ಟೈಮ್ ಬಾಂಬ್ ರೆಡಿಯಾಗಿದೆ, ನಾವು ಹುಷಾರಾಗಿರ್ಬೇಕು ಅಂತ ಹೇಳ್ತಾನೆ. ಹಾಗೆ ಅಮ್ಮ ಸ್ವಲ್ಪ ಇಡಿದ್ರು ಮತ್ತೆ ಸೊನ್ನೆಗೆ ಹೊರಟೋಗ್ತೀವಿ ಅಂತ ಕಲಿ ಹೇಳ್ದಾಗ ಸಿಂಗಾರಮ್ಮ ನನ್ನ ಜೀವನ ಶುರುವಾಗಿದ್ದೆ ಸೊನ್ನೆಯಿಂದ ಕಲಿ, ನಾನು ಕಳ್ಕೊಳ್ಳೋಕೇನೂ ಇಲ್ಲ, ಹಾಗಾಗಿ ಹೆದರ್ಕೊಳ್ಳೋಕ್ಕೂ ಏನೂ ಇಲ್ಲ ಅಂತ ಭಾರಿ ಧೈರ್ಯದಿಂದ ಹೇಳ್ತಾಳೆ ಸಿಂಗಾರಮ್ಮ. ಈ ಮಾತುಗಳನ್ನ ನಿನ್ನ ಧೈರ್ಯ ತಡ್ಕೊಳ್ಳೋಕೆ ಹೇಳ್ತಾ ಇದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಮಗನಾಗಿ ಏನು ಹೇಳಬೇಕೋ ಅದನ್ನು ಹೇಳ್ತಾ ಇದ್ದೀನಿ, ಹುಷಾರಾಗಂತೂ ಇರಬೇಕು ಅಂತ ಕಲಿ ಹೇಳ್ತಾನೆ. ಆಗ ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು ಅಂತ ಸಿಂಗಾರಮ್ಮ ಹೇಳಿದಾಗ ಕಲಿ ಇಲ್ಲ ಇಲ್ಲೇನು ಮಾಡಕ್ಕಮ್ಮ ಅಂತ ಕೇಳ್ತಾನೆ. ಅಯ್ಯ ಕಲಿ, ಆ DC ಮೇಡಮ್ಗೆ ಕೈ ತುಂಬ ಕೆಲಸ ಕೊಡಬೇಕು, ಅವಳಿಗೆ ನಮ್ಮ ಬಗ್ಗೆ ಯೋಚನೆ ಮಾಡೋ ಅಷ್ಟು ಟೈಮ್ ಕೊಡಬಾರ್ದು, ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು ಅಂತ ಸಿಂಗಾರಮ್ಮ ಹೇಳಿದಾಗ ಇಲ್ಲ ಇಲ್ಲೇ ನಮ್ಮ ಮಾಡೋಕ್ಕಾಗತ್ತೆ ಅಂತ ಕಲಿ ಕೇಳ್ತಾನೆ. ಇನ್ನು ಈ ಕಡೆ ರಾಜಿ ನಂಜಮ್ಮಂಗೆ ಯಾಕೆ ನಂಜಮ್ಮ ನಾನು ಫೋನ್ ಮಾಡಿದ್ರೆ ಫೋನ್ ಎತ್ತೋಕಿಲ್ಲ ಅಂತೀಯಾ, ಆಟೋನ್ ಬ್ಯುಸಿ ಆಗ್ಬಿಟ್ಟಿದೀಯಾ, ಇಲ್ಲ ಆ ಬಿತ್ರಿ DC ಆಗ್ಬಿಟ್ಟವಳೆ ಅಂತ ಎದ್ರುಕೊಂಡು ಮೂಲೆ ಸೇರ್ಕೊಂಡಿದೀಯಾ? ಮೂಲೆಗೆ ಸೇರ್ಕೊಂಡಿರ್ತೀಯ ಬಿಡು, ಯಾಕೆ ಹೇಳು? ನೀನು ಮಗಿಗೆ ವಿಸ ಹಾಕಿದ ವಿಷಯ ಗೊತ್ತಾಗಿ ಎಲ್ಲಿ ನಿನ್ನ ಜೈಲ್ಗೆ ಹಾಕ್ಬಿಡ್ತಾಳೋ ಅನ್ನೋ ದಿಗ್ಲು ನಿಂಗೆ ಅಂತ ವಾಯ್ಸ್ ನೋಟ್ನ ಕಳಿಸ್ತಾಳೆ. ಆಗ ನಂಜಮ್ಮ ಅದನ್ನ ನೋಡ್ಬಿಟ್ಟು ಮುದೇವಿ ಆ ಮೆಸೇಜ್ನೆಲ್ಲ ತೆಗ್ದಾಕು, ಆ ಮೆಸೇಜ್ನ ಯಾರು ಕೇಳಿಸ್ಕೊಂಡ್ರೆ ಆಟಯ್ಯ ನಾನು ಹೊಸಿ ಕೆಲ್ಸದಾಗವ್ನಿ, ಆಮ್ಯಾಗ ಫೋನ್ ಮಾಡ್ತೀನಿ ಅಂತ ನಂಜಮ್ಮ ಕೂಡ ರಿಪ್ಲೈ ಮಾಡಿರ್ತಾರೆ. ಆಗ ರಾಜಿ ನೀನೇನು ಹೆದರ್ಕೋಬೇಡ ನಂಜಮ್ಮ, ನಾನೆಲ್ಲ ಡಿಲೀಟ್ ಮಾಡ್ತೀನಿ, ಆದ್ರೆ ನೀನು ಹುಷಾರು, ನಿಂಗ ಆ ಸ್ನೇಹನ್ ಬಗ್ಗೆ ಗೊತ್ತಲ್ವಾ, ಅವಳು ಓದ್ ಜನ್ಮದಾಗೆ ಹೆಗಣ ಆಗಿದ್ಲು ಅನ್ಸತ್ತೆ, ಹಳೇದನ್ನೆಲ್ಲ ಕೆದಿತಾ ಇರ್ತಾಳೆ, ಹುಷಾರು, ಬಿಡು ಮಾಡ್ಕೊಂಡು ಫೋನ್ ಮಾಡು, ಕಾಯ್ತಾ ಇರ್ತೀನಿ ಅಂತ ಇವಳು ಕೂಡ ವಾಯ್ಸ್ ನೋಟ್ ಮತ್ತೆ ಕಳಿಸ್ತಾಳೆ. ಹಾಗೆ ರಾಜಿ ಮೆಸ್ತಾ ಹೋಗಿ ಅಲ್ಲಿ ಏನ್ ನಡೀತಾ ಇದೆ ಅಂತ ನೋಡ್ಕೊಂಡು ಬರ್ತೀನಿ ಅಂತ ಮೆಸ್ ಹತ್ರ ಹೋಗ್ತಾಳೆ. ಇನ್ನು ಈ ಕಡೆ ಪುಟ್ಟಕ್ಕನ ಮೆಸ್ಸಲ್ಲಿ ಊಟ ಮಾಡ್ಕೊಂಡು ಬರ್ತಿದ್ದವರಲ್ಲಿ ಒಬ್ರು ಲೇ ಗಣೇಶ ಪುಕ್ಸಟ್ಟೆ ಊಟ ಅಂದ್ರೆ ಸರಿಯಾಗಿ ಬಾಡ್ಸ್ಬಿಟ್ಟೆ ಅಲ್ಲ ಅಂತ ಕೇಳ್ತಾರೆ. ಆಗ ಇನ್ನೊಬ್ರಿದ್ದವರು ನೀವು ನಾ ಕೊಡೆ ತಿಂದಿಲ್ವಾ, ಅದಕ್ಕೂ ಇದಕ್ಕೂ ಸರಿ ಆಯ್ತು ಗೌಡ್ರೆ ಅಂತ ಹೇಳ್ತಾರೆ. ಆಗ ಗೋಪಾಲ ತಿಂದಿದ್ದಕ್ಕೆಲ್ಲ ಲೆಕ್ಕ ಹಾಕದ, ಹೊಟ್ಟೆ ತುಂಬಾ ತಿಂದ್ರಿ ಅಲ್ಲ ಅಂತ ಕೇಳಿದಾಗ ಹಾ ಗೋಪಾಲಣ್ಣ ಹೊಟ್ಟೆ ತುಂಬಾ ತಿಂದ್ವಿ, ಪುಟ್ಟಕ್ಕಂಗೆ ಹೇಳ್ಬಿಡಪ್ಪ ಅಂತ ಹೇಳ್ತಾರೆ. ಆಗ ಅದ್ರಲ್ಲೊಬ್ರು ಪುಟ್ಟಕ್ಕಂಗಲ್ಲ ಸ್ನೇಹಕ್ಕಂಗೆ ಹೇಳ್ಬೇಕು ಅಂತ ಹೇಳ್ತಾರೆ. ಆಗ ಇನ್ನೊಬ್ರು ಇದ್ದವರು ಗೋಪಾಲಣ್ಣ ನನ್ನ ಜಮೀನಿನ ವ್ಯಾದ್ಯ 4 ವರ್ಷದಿಂದ ಕೋರ್ಟಲ್ಲಿ ನಡೀತಾನೆ ಐತೆ, ಸ್ನೇಹಂಗೆ ಹೇಳಿ ಒಂದು ತೀರ್ಮಾನ ಮಾಡಿಸ್ಬಿಡೋಣ ಅಂತ ಹೇಳಿದಾಗ ಇನ್ನೊಬ್ರು ನಂದು ಸರ್ಕಾರದ ಪೇಪರು ಎಲ್ಲೋ ಹೋಗಿ ಸೇರ್ಕೊಂಡ್ಬಿಟ್ಟತೆ, ಅದು ಹೊಸಿ ಅವ್ರಿಗೆ ಹೇಳಿ ಗೋಪಾಲಣ್ಣ ಅಂತ ಇನ್ನೊಬ್ರು ಕೂಡ ಹೇಳ್ತಾರೆ. ಹಾಗೆ ಇದೇ ಅಲ್ವೇ ಗೆಲುವು ಅಂತ ಹೇಳಿದ್ರು ನಮ್ಮವ್ರು ಯಾರು ಅಧಿಕಾರಿಗಳಿದ್ರೆ ನಮ್ಗೆಲ್ಲ ಒಳ್ಳೇದಾಯ್ತದೆ ಅಂತ ಇನ್ನೊಬ್ರು ಹೇಳ್ತಾರೆ. ಆಗ ರಾಜಿ ಅದನ್ನ ನೋಡ್ಬಿಟ್ಟು ಈ ಜನಕ್ಕೆ ಮಾಡಕ್ ಕ್ಯಾಮೇನೇ ಇಲ್ಲ, ಬಂದ್ಬಿಡ್ತಾವ ಏನಾರು ಆದ್ರೆ ಅಂತ ಅವಳಿಗೊಳೆ ಮಾತಾಡ್ಕೊತಾಳೆ. ನೋಡಪ್ಪ ಪರಿಚಯ ಐತೆ ಅಂತ ಸುಮ್ನೆ ಅವ್ರ ಮುಂದೆ ಮನವಿ ತಗೊಂಡೋಗಿ ನಿಂತ್ರೆ ಸ್ನೇಹ ಸುಮ್ಕೆ ಇರಕ್ಕಿಲ್ಲ, ಹುಷಾರ್ ಅಂತ ಗೋಪಾಲ ಎಚ್ಚರಿಕೆ ಕೊಡ್ತಾರೆ. ಆಗ ಒಬ್ರು ಅದು ದಿಟ್ಟಾನೆ, ನಾವು ಸ್ವಾರ್ಥಕ್ಕಾಗಿ ಸ್ನೇಹದ ಮುಂದೆ ಹೋಗಿ ನಿಂತ್ಕೊಂಡ್ರೆ ಉಗುದ್ ಕಳಿಸ್ತಾಳೆ ಅಷ್ಟೇ ಅಂತ ಹೇಳ್ತಾರೆ. ಹಾಗೆ ಅಲ್ಲಿಂದ ಹೊರಟೋರು ರಾಜಿನ ನೋಡ್ತಾರೆ. ನಮ್ ಸ್ನೇಹಂಗೆ ನಮ್ಮೇಲೆ ಒಳ್ಳೆ ಅಭಿಪ್ರಾಯನೇ ಇದೆ, ನಮಗೆಲ್ಲರಿಗೂ ಒಳ್ಳೇದನ್ನೇ ಮಾಡ್ತಾಳೆ, ಆದ್ರೆ ಅವಳಿಗೆ ಕಾಟ ಕೊಟ್ಟವ್ರಲ್ಲ ಅವರಿಗಂತೂ ಮುಂದೆ ಏನೇನ್ ಕಾದಿದೆಯೋ ಗೊತ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಆಗ ರಾಜಿ ಮನ್ಸಲ್ಲೇ ಏನ್ ಕತೆ ಆಗತ್ತೆ, ಏನ್ ಕತೆನೂ ಆಗಕ್ಕಿಲ್ಲ, ನಮಗೂ ಅದೇ ಸರ್ಕಾರ ಅವಳಿಗೂ ಅದೇ ಸರ್ಕಾರ, ಅದು ಏನ್ ಮಾಡ್ಬಿಡ್ತಾಳೋ ನಾನು ನೋಡ್ತೀನಿ ಅಂತ ಅನ್ಕೊಂತಿರುವಾಗ್ಲೇ ಅಲ್ಲಿಗೆ ಗೋಪಾಲ ಬರ್ತಾನೆ. ಇವತ್ತು ಮೆಸ್ನಾಗ ಎಲ್ರಿಗೂ ಫ್ರೀ ಊಟ, ಬಾ ತಿನ್ಕೊಂಡು ಹೋಗುವಂತೆ ಅಂತ ಹೇಳ್ದಾಗ ಗೋಪಾಲ ರಾಜಿ ನಾನೇನ್ ನಿಂತರ ಗತಿಗೆಟ್ಟಿಲ್ಲ ಫ್ರೀ ಊಟ ತಿನ್ನಕ್ಕೆ ಅಂತಾಳೆ. ಅಂದ್ರೆ ಬ್ಯಾಂಕ್ನಾಗಿರೋ ನನ್ನ ಹಣನ ಬಳಸ್ಕೊಂತಿದ್ಯಾ ಅಂತ ಆಯ್ತು, ಇನ್ನೊಂದ್ 2-3 ವಾರ ಆಮೇಲೆ ಭಿಕ್ಷೆ ಬೇಡ್ಲೇಬೇಕು, ಈಗಲೂ ಕಾಲ ಮಿಂಚಿಲ್ಲ, ಒಂದ್ ಕಾದ್ಗ ತಗೋ, DC ಮೇಡಮ್ ಅವ್ರಿಗೆ ಒಂದ್ ಪತ್ರ ಬರೀ, ಮೇಡಮ್ ಅವರೇ ಇದುವರೆಗೆ ನಾನು ಮಾಡಿರೋ ತಪ್ಪುಗಳನ್ನೆಲ್ಲ ಕ್ಷಮಿಸ್ಬಿಡಿ, ಇನ್ ಮುಂದೆ ನಾನು ಒಳ್ಳೆ ಪ್ರಜೆಯಾಗಿ ಬದುಕ್ತೀನಿ, ಮುಖ್ಯವಾಗಿ ಪುಟ್ಟಕ್ಕಂಗೆ ಮತ್ತೆ ಗೋಪಾಲಂಗೆ ಯಾವುದೇ ರೀತಿಯ ತೊಂದರೆ ಕೊಡಲ್ಲ ಅಂತ ಬರೀ, ಒಳ್ಳೇದಾದ್ರೂ ಆಗ್ಬೋದು ಅಂತ ಗೋಪಾಲ ಹೇಳ್ದಾಗ ಕಿತ್ತೋದ್ ಮನೆನಾಗೆ ಪಾತ್ರೆ ತೊಳ್ಕೊಂಡು ಬಿದ್ದಿರುವಾಗ್ಲೇ ನಿಂಗೆ ಈಟೊಂದ್ ಕೊಬ್ಬ ಅಂತ ರಾಜಿ ಹೇಳ್ತಾಳೆ. ಆಗ ಈ ಕಿತ್ತೋಗಿರೋ ಮನೆ ಮೇಲೆ ತಾನೆ ನಿನ್ ಕಣ್ಣು ಹಾಕಿರೋದು ಅಂತ ಗೋಪಾಲ ಕೂಡ ಹೇಳ್ತಾರೆ. ರಾಜಿ ಪಾತ್ರೆ ತೊಳ್ಕೊಂಡಿದ್ರು ಪರವಾಗಿಲ್ಲ, ಟೈಮಿಗೆ ಸರಿಯಾಗಿ ರುಚಿಯಾದ ಊಟ, ಹಿತವಾದ ಮಾತು, ಕಣ್ತುಂಬ ನಿದ್ದೆ, ನಾನು ಈಗಲೇ ಸ್ವರ್ಗ ಕಣ್ಕೊಂಡ್ಬಿಟ್ಟಿವ್ನಿ, DC ಆಗಕ್ಕೆ ಒಬ್ಬ ಮಗ ಬೇಕು ಅಂತ ನಾನು ನಿನ್ನ ಹಿಂದೆ ಬಿದ್ದೆ, ನೀನು ಅದನ್ನೇ ಬಳಸ್ಕೊಂಡು ನನ್ನ ಜೀವನನೇ ಹಾಳು ಮಾಡ್ಬಿಟ್ಟೆ ಅಲ್ಲ, ಈಗ ಈ ಕಣ್ ತೆರೆದೈತೆ
ಅಂತ ಗೋಪಾಲ ಹೇಳ್ದಾಗ ರಾಜಿ ಈ ಸಂತೋಷ ಸಡ್ಗರ ಎಲ್ಲ ಜಾಸ್ತಿ ದಿನ ಇರಕ್ಕಿಲ್ಲ, ಆದಷ್ಟು ಬಿರ್ನೆ ಮಾಯ ಆಗೋಯ್ತದೆ ಅಂತ ರಾಜಿ ಹೇಳ್ತಾಳೆ. ಆಗ ನೀನ್ ಹೇಳ್ದಂಗೆಲ್ಲ ಆಗಕ್ಕೆ ನಿನ್ನೇನ್ ನೀ ದೇವ್ರು ಅನ್ಕೊಂಡ್ಬಿಟ್ಟಿದೀಯಾ? ತೆಪ್ಪಗೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಮೆಸ್ ಹತ್ರ ಬಂದು ಕಿರಿಕ್ ಮಾಡಿದ್ಲು ಅಂತ DC ಮೇಡಮ್ ಅವ್ರಿಗೆ ಪತ್ರ ಬರೆದ್ಬಿಡ್ತೀನಿ, ಸೀದಾ ಒಳಗಡೆ ಹಾಕ್ಬಿಡ್ತಾರೆ ಅಂತ ಗೋಪಾಲ ಹೇಳ್ದಾಗ ರಾಜಿ ನಿನ್ ಜಾಗಕ್ಕೆ ಬಂದು ಮಾತಾಡ್ಸ್ತಿದ್ದೀನ, ನಾನಿರೋ ಜಾಗಕ್ಕೆ ಬಂದು ಕಿರಿಕ್ ತೆಗಿತಿರೋದು ನೀನು, ನೀ ಹೋಗಯ್ಯ ಅಂತ ಹೇಳ್ದಾಗ ನೀ ಹೋಗು ನಾ ಹೋಯ್ತೀನಿ ಅಂತ ಗೋಪಾಲ ಮತ್ತೆ ಹೇಳ್ತಾರೆ. ನಿಜಾನಯ್ಯ, ದೊಡ್ಡೋರ್ ಮಾತು ದುಷ್ಟನ್ ಕಂಡ್ರೆ ದೂರ ಇರು ಅನ್ನೋದು ಅಂತ ಗೋಪಾಲ ಹೇಳಿ ಅಲ್ಲಿಂದ ಹೊರಡ್ತಾನೆ. ಆಗ ರಾಜಿ ದೂರನೇ ಇರ್ಬೇಕಿತ್ತು, ಯಾಕೆ ಬಂದ್ರೆ ಹತ್ರಕ್ಕೆ ಅಂತ ಕೇಳ್ತಾಳೆ. ಭಾರಿ ಅತಿಯಾಗಿ ಆಡ್ತಾವನೆ ಈ ವಯ್ಯ, ಇವ್ರಿಗೆಲ್ಲ ಒಂದ್ ಗತಿ ಕಾಣಿಸ್ಲೇಬೇಕು, ಬಂಗಾರಮ್ಮನವ್ರಿಗೆ ಫೋನ್ ಮಾಡಿದ್ರೆ ಏನಾದ್ರೂ ಕೆಲಸ ಆಗ್ಬೋದೇನೋ ಅಂತ ಯೋಚನೆ ಮಾಡ್ತಾ ಅಲ್ಲೇ ನಿಂತಿರ್ತಾಳೆ. ಅದನ್ನ ನೋಡಿದ್ ಗೋಪಾಲ ಏನ್ ಇನ್ನೂ ಹೋಗಿಲ್ಲ, ತಿನ್ಬೇಕಾ ಬಾ ಅಂತ ಕರೀತಾರೆ. ಅದನ್ನ ನೋಡಿದ್ ರಾಜಿ ಈ ವಯ್ಯ ನನ್ನ ಹಿಂದೆನೆ ಬಿದ್ಬಿಟ್ಟವನಲ್ಲ ಅನ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಇನ್ನು ಈ ಕಡೆ ಗಂಗಾಧರಯ್ಯನ ಮಗಳು ಪಾತ್ರೆ ತೊಳಿತಾ ಕೂತಿರ್ತಾಳೆ. ಅದನ್ನ ನೋಡಿದ್ ಗಂಗಾಧರಯ್ಯ ಪುಟ್ಟ ನೀನ್ ಬಿಡಮ್ಮ ನಾನ್ ಮಾಡ್ತೀನಿ ಅದನ್ನ ಅಂತ ಹೇಳಿದಾಗ ಆ ಹುಡುಗಿ ಪರವಾಗಿಲ್ಲಪ್ಪ ಇರ್ಲಿ, ಪುಟ್ಟಕ್ಕ ಬೇರೆ ಇಲ್ಲ, ನೀನ್ ಒಳಗಡೆ ಹೋಗಿ ಮೆಸ್ ನೋಡ್ಕೊ ಹೋಗು ಅಂತ ಅವಳು ಹೇಳ್ತಾಳೆ. ಗಂಗಾಧರಯ್ಯ ಇದ್ದೋರು ಒಳಗಡೆ ಗೋಪಾಲಣ್ಣ ಇದಾರಪ್ಪ ಅಂತ ಹೇಳ್ತಾರೆ. ಆಗ ಆ ಹುಡುಗಿ ಇದ್ದೋಳು ಅಪ್ಪ ಊರವರೆಲ್ಲ ಎಷ್ಟು ಖುಷಿಯಾಗಿ ಹೆಮ್ಮೆಯಿಂದ ಮಾತಾಡ್ತಿದಾರಲ್ವಾ, ಅವ್ರ ಮನೇಲೆ ಯಾರೋ DC ಆದಷ್ಟು ಖುಷಿ ಪಡ್ತಾ ಇದ್ದಾರೆ, ಇದನ್ನೆಲ್ಲ ನೋಡಕ್ಕೆ ಎಷ್ಟು ಚಂದ ಅಂತ ಹೇಳ್ತಾಳೆ. ಆಗ ಈ ಹೊಗಳಿಕೆ ಖುಷಿ ಎಲ್ಲ ತನ್ನಿಂತಾನೆ ಬರೋದಿಲ್ಲಮ್ಮ, ಗಳಿಸ್ಕೋಬೇಕು, ಪುಟ್ಟಕ್ನಂತರು ವರ್ಷಾನ್ಗಟ್ಲೆ ಜನರಿಂದ ಗಳಿಸಿರೋ ನಂಬಿಕೆ ಅಮ್ಮ ಇದು ಅಂತ ಗಂಗಾಧರಯ್ಯ ಹೇಳ್ದಾಗ ನಿಜಾನಪ್ಪ, ಆದ್ರೂ ಪುಟ್ಟಕ್ ನಂಗೆ ಸ್ನೇಹ ಅವ್ರು ಕೂಡ ಗ್ರೇಟ್ ಅಪ್ಪ, IAS ಓದೋದು ಅಂದ್ರೆ ಏನಷ್ಟು ಸುಲಭನಾ, ಇಷ್ಟೆಲ್ಲ ಮಾಡಿದ್ದಾರೆ ಅಂದ್ಮೇಲೆ ಅವ್ರೆಲ್ರಿಗೂ ಸ್ಫೂರ್ತಿನೇ ಅಲ್ವಪ್ಪ ಅಂತ ಹುಡುಗಿ ಹೇಳ್ತಾಳೆ. ಆಗ ಗಂಗಾಧರಯ್ಯ ನನ್ ಮಗಳೇನ್ ಕಮ್ಮಿನಾ, ನಾನು ಚೆನ್ನಾಗಿ ಓದ್ತಿದ್ದಿದ್ರೆ ನೀನು ಚೆನ್ನಾಗಿ ಓದಿರ್ತಿದ್ದೆ, ಆದ್ರೆ ನಾನ್ ದಡ್ಡ ನಿಮ್ಮ ಅಕ್ಕನ ಮೇಲೆ ನಂಬಿಕೆ ಇಟ್ಬಿಟ್ಟೆ ಅಂತ ಗಂಗಾಧರಯ್ಯ ಬೇಜಾರ್ ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ. ಇನ್ನು ಈ ಕಡೆ ಪುಟ್ಟಕ್ಕಂಗೆ ಕಂಟಿ ಸ್ನೇಹಂಗೆ ದೃಷ್ಟಿ ತೆಗಿಯೋಕ್ ಹೇಳ್ತಾನೆ. ಹಾಗೆ ಬರೀ ಊರ್ ಕಣ್ಣಲ್ಲ, ಇಡೀ ರಾಜ್ಯದ ಕಣ್ಣೇ ಬಿದ್ದೈತೆ ನಮ್ಮವ್ರ ಮ್ಯಾಕೆ ಅಂತ ಕಂಟಿ ಹೇಳ್ತಾನೆ. ಆಗ ಸ್ನೇಹ ಸುಮ್ನಿರಿ ಶ್ರೀ, ನಿಮ್ಮವ್ರ ಅಂತದ್ ಏನೂ ಮಾಡಿಲ್ಲ ಅಂತ ಹೇಳಿದಾಗ ಸುಮ್ನಿರಿ ಮೆಸ್ಸು ನೀವು, ಅವ್ವ ಬಾರವ್ವ ಅಂತ ಪುಟ್ಟಕ್ಕನ ಕರೆದು ದೃಷ್ಟಿ ತೆಗಿಯೋಕೆ ಹೇಳ್ತಾನೆ. ಆಗ ಪುಟ್ಟಕ್ಕ ನಿಂಗೆ ಯಾರ ಕಣ್ಣು ಬೀಳ್ದೇ ಇರ್ಲಿ ಅಂತ ದೃಷ್ಟಿ ತೆಗಿತಾರೆ. ಹೆಸರು ಮಾಡೋದು ದೊಡ್ಡದಲ್ಲ, ಆ ಹೆಸರನ್ನ ಉಳಿಸ್ಕೊಂಡು ಹೋಗೋದು ದೊಡ್ಡದು ಅಂತ ಹಿರಿಕರು ಹೇಳ್ತಿರ್ತಾರೆ, ನಿನ್ ಹೆಸರು ಉಳಿಸ್ಕೊಂಡು ಹೋಗು ಆಟೇ ಸಾಕು ಅಂತ ಪುಟ್ಟಕ್ಕ ಹೇಳ್ತಾರೆ. ಹಾಗೆ ಪುಟ್ಟಕ್ಕ ದೃಷ್ಟಿ ತೆಗ್ದಾಗ ಸುಮಾರು ಲಟ್ಕೆ ಬರುತ್ತೆ. ಅದನ್ನ ನೋಡಿ ಕಂಟಿ ವಾಹ್ ಎಷ್ಟೊಂದು ದೃಷ್ಟಿ ಅಂತ ಹೇಳ್ತಾನೆ. ಹಾಗೆ ಸ್ನೇಹ ಕೂಡ ಪುಟ್ಟಕ್ಕಂಗೆ ವಾಪಸ್ ದೃಷ್ಟಿ ತೆಗಿತಾಳೆ. ನೋಡಿದ್ರ ನಾನು ಸುಮ್ಮನೆ ತೆಗೆದ್ರು ಬರತ್ತೆ ಅಂತ ಸ್ನೇಹ ಹೇಳ್ದಾಗ ಪುಟ್ಟಕ್ಕ ಹೂ ಕಣವ್ವ, ಸುಮ್ಕೆ ಮಾಡಿದ್ರು ಸದ್ದಾಯ್ತದೆ, ಆದ್ರೆ ಇದೆಲ್ಲ ಮನುಷ್ಯನ್ ಮನ್ಸಿಗೆ ಸಮಾಧಾನ ಆಗೋ ನಂಬಿಕೆಗಳು. ಈಗ ಕೈಗೆ ಕಬ್ಬಣದ ಬಳೆ ಹಾಕಂತೀವು, ಕರಿ ದಾರ ಕಟ್ಕೊಂತೀವು, ಇವೆಲ್ಲ ಮಾಡ್ತೀವಲ್ಲ ಯಾಕೆ ಹೇಳು, ನಮ್ಗಾಗಿರೋ ದೃಷ್ಟಿ ಪಷ್ಟಿ ಎಲ್ಲ ಹೋಗ್ಬಿಡ್ತದೆ ಅನ್ನೋ ನಂಬಿಕೆ. ಇದನ್ನೆಲ್ಲ ವಿಜ್ಞಾನ ಕಾನೂನು ಅನ್ನೋ ಚೌಕಟ್ನಾಗೆ ನೋಡಕ್ ಆಯಕ್ಕಿಲ್ಲ ಅಂತ ಪುಟ್ಟಕ್ಕ ಹೇಳ್ತಿದ್ದಾಗ ಕಂಟಿ ಒಂದೇ ಒಂದು ವಿಜಲ್ ಹೊಡ್ಬಿಡ್ಲಾ ಇದೇ ಖುಷಿಲಿ ಅಂತ ವಿಜಲ್ ಹೊಡೆಯಕ್ ಹೋದಾಗ ಸ್ನೇಹ ಶ್ರೀ ಬೇಡ, ನೋಡಿದ್ರ ಶ್ರೀ ನಮ್ಮವ್ವ ಏನು ಓದ್ಕೊಳ್ದೇನೆ ಎಷ್ಟೆಲ್ಲ ತಿಳ್ಕೊಂಡಿದ್ದಾಳೆ ಅಂತ ಅಂತ ಸ್ನೇಹ ಹೇಳ್ದಾಗ ಕಂಟಿ ಅದಕ್ಕೆ ಅಲ್ವಾ ಹೇಳೋದು ಪುಟ್ಟಕ್ಕ ಅಲ್ಲ ಬೆಟ್ಟಕ್ಕ ಅಂತ ಹೇಳ್ತಾನೆ. ಆಗ ಪುಟ್ಟಕ್ಕ ಓ ಅಳಿಯಂದ್ರು ನನ್ನ ಆಡ್ಕೆತವ್ರೆ ಅಂತ ಹೇಳ್ತಾಳೆ. ಏನಿಲ್ಲವ ಅವ್ರು ಸರಿಯಾಗಿ ಹೇಳ್ತಿದ್ದಾರೆ ಅಂತ ಸ್ನೇಹ ಹೇಳಿದಾಗ ಪುಟ್ಟಕ್ಕ ಬಂಗಾರಮ್ಮ ಅವ್ರ ಸೊಸೆ ಬಂಗಾರಮ್ಮನವ್ರ ಮಗ ಇಬ್ರು ಸೇರ್ಕಂಡೆ ನನ್ನ ಆಡ್ಕೋತಿದ್ದೀರಾ, ಅಮ್ಮೋರ್ ಬರ್ಲಿ ನಾನು ಹೇಳ್ತೀನಿ ಅಂತ ಹೇಳ್ತಿದ್ದಂಗೆನೆ ಪುಟ್ಟಕ್ಕಂಗೆ ಅಮ್ಮೋರ್ ಬರ್ಲಿಲ್ಲ ಅಂತ ಫ್ಲಾಶ್ ಆಗತ್ತೆ. ಅಲ್ಲ ಅಮ್ಮೋರ್ ಬರ್ಲಿಲ್ವಲ್ಲ. ಆಗ ಸ್ನೇಹ ಕೂಡ ಹೌದಲ್ವಾ ಶ್ರೀ, ಅತ್ತೆ ಬರ್ತಾರಂತ ನಾನು ಅನ್ಕೊಂಡಿದ್ದೆ, ಎಲ್ಲಿ ಅವರು ಅಂತ ಕೇಳ್ತಾಳೆ. ಆಗ ಕಂಟಿ ನಾನು ಹೊರಟಕ್ಕ ಫೋನ್ ಮಾಡ್ದೆ ಮಿಸ್ಸು, ಏನೋ ಕೆಲ್ಸ ಐತೆ ಮುಗಿಸ್ಕೊ ಬರ್ತೀನಿ ಅಂತ ಹೇಳಿದ್ರು, ಏನೋ ಕೆಲ್ಸದಾಗ ಬ್ಯುಸಿ ಆಗಿರ್ಬೇಕು ಅಂತ ಹೇಳ್ದಾಗ ಇರ್ಲಿ ಕಣಪ್ಪ ಏನೋ ಸುಮ್ಕೆ ಹಿಂಗೆ ಕೇಳ್ದೆ, ಅಮ್ಮೋರು ಕಾರಣ ಇಲ್ದೆ ಹಿಂಗೆಲ್ಲ ತಪ್ಸ್ಕೊಳಕಿಲ್ಲ, ಏನೋ ಮುಖ್ಯವಾದ ಕೆಲ್ಸನೇ ಇರ್ಬೇಕು ಅಂತ ಪುಟ್ಟಕ್ಕ ಹೇಳ್ತಾರೆ. ಎಷ್ಟು ಮುಖ್ಯವಾದ ಕೆಲ್ಸ ಇದ್ರು ಇದು ನಮ್ ಮುಖ್ಯವಾದ ದಿನ ಅಲ್ವಾ, ಅತ್ತೆ ಬರ್ಬೇಕಿತ್ತು ಅಂತ ಸ್ನೇಹ ಬೇಜಾರ್ ಮಾಡ್ಕೋತಾಳೆ. ಆಗ ಪುಟ್ಟಕ್ಕ ಏನವ್ವ ಇದು, ಬಿಟ್ರೆ ಜಗಳನೇ ಆಡ್ಬಿಡ್ತೀಯ ಅನ್ಸ್ತದೆ ಅಂತ ಪುಟ್ಟಕ್ಕ ಕೇಳ್ದಾಗ ಹ್ಞೂ ಮತ್ತೆ ಆಡ್ತೀನಿ, ಸುಮ್ನೆ ಬಿಟ್ಬಿಡ್ತೀನ ಅಂತ ಸ್ನೇಹ ಹೇಳ್ತಾಳೆ. ಆಗ ನೋಡ್ದವ್ವ ಬಂಗಾರಮ್ಮನವ್ರನ್ನ ಎದುರಿಸೋಕಾಗೋದು ಬರೀ ನಿಮ್ಮ ಮಗಳಿಂದನೇ ಅಂತ ಕಂಟಿ ಕೂಡ ಹೇಳ್ತಾನೆ. ಇದು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್